ಬ್ರಿಡ್ಜ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಎಂ.ಎಲ್.ಸಿ. ಅರುಣ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ ತಮ್ಮ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಆಗ್ತಿರೋದು? ಇದು ಇದೊಂದು ಐತಿಹಾಸಿಕ ದಿನ. ಈ ಬ್ರಿಡ್ಜ್ ಉದ್ಘಾಟನೆ ಆಗ್ತಿರೋದು ನಮ್ಮ ಒಂದು ಅವಧಿಯಲ್ಲೇ, ಅಂದರೆ ನಾವು ಬದುಕಿದಲ್ಲೇ ನೋಡಿದಂಥದ್ದು. ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ಮತ್ತು ನಂಬಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಒಂದು 20 ವರ್ಷದ ಹಿಂದೆ ನಾನೇ ನೋಡ್ದಂಗೆ ತಂದೆಯವರು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಮೇಲೆ, ಚೇರ್ಮನ್ ಆದಮೇಲೆ, ಅಂದರೆ ವಿಧಾನ ಪರಿಷತ್ತಿನ ಸಭಾಪತಿಗಳಾದಾಗ ಚದುರುವಳ್ಳಿ ಪರಮೇಶ್ವರಯ್ಯನವರು ಬರ್ತಾಯಿದ್ರು. ಇದು ಒಂದು 50 ವರ್ಷ ಆಗಿದೆ, ನಮಗಿನ್ನೂ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಅಂತ ಪ್ರಸನ್ನ ಕೆರೆಕೆಯವರು ನಿರಂತರ ಪ್ರಯತ್ನ ಮಾಡ್ತಾಯಿದ್ರು. ಇದಕ್ಕೊಂದು DPR ಆಗಬೇಕು, ಇದಕ್ಕೆ ಸರ್ಕಾರದಿಂದ ಎಷ್ಟು ದುಡ್ಡು ಬೇಕಾಗತ್ತೆ, ಎಷ್ಟು ನಮಗೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಆಗುತ್ತೋ ಇಲ್ಲೋ, ಇಷ್ಟು ದೊಡ್ಡ ಕನಸು ಹೆಂಗಾಗತ್ತೆ, ಹೆಂಗೆ ಸಾಧ್ಯ, ಇಷ್ಟು ನೂರಾರು ಕೋಟಿ ಬೇಕು, ಇದಕ್ಕೆ ಸುಮಾರು ಜನರ ಪ್ರಯತ್ನಗಳು ಬೇಕು ಅಂತ ಅವತ್ತು ನೋಡ್ತಾ ಇದ್ದಂಥದ್ದು ಇನ್ನೂ ಕಣ್ಮುಂದೆ ಇದೆ. ಅವ್ರನ್ನೆಲ್ಲ ನಾಪಿಸ್ಕೊಂತೀನಿ. ಈ ಭಾಗದ ಜನರು ಅವರ ತ್ಯಾಗದ ಜೀವನ, ಇಲ್ಲಿ ಪಟ್ಟಂತಹ ಶ್ರಮ ಇವತ್ತು ಕಣ್ಮುಂದೆ, ಇಷ್ಟು ದೊಡ್ಡ ಬ್ರಿಡ್ಜು ಕಣ್ಮುಂದೆ ಆಗ್ತಾ ಇದೆ. ಅದಕ್ಕೆ ಭಾಳ ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಸಂಸದರಾದಂಥ B.Y. ರಾಘವೇಂದ್ರ ಅವರು, ನಿತಿನ್ ಗಡ್ಕರಿ ಅವರಿಗೆ ಇದನ್ನು ಪೂರ್ತಿ ಈ ವಿಷಯ ಹೇಳಿದಾಗ ಹೌದು ಇದನ್ನು ಆಗಬೇಕು ಅನ್ನೋವಂಥದ್ದು ಮಾಡಿ ಇವತ್ತು ನಿಜವಾಗ್ಲೂ ಸಂತೋಷ ಆಗುತ್ತೆ. ಇಲ್ಲಿ ಬರ್ತಾ ಇದ್ದರೆ ರೋಮಾಂಚನ ಆಗುತ್ತೆ. ನಮ್ಮ ಕಣ್ಮುಂದೆನೇ ಇಷ್ಟು ದೊಡ್ಡ ಬ್ರಿಡ್ಜು, ಇಡೀ ಏಷ್ಯಾದಲ್ಲೇ ಅತ್ಯಂತ ಉದ್ದವಾದಂಥ ಈ ಬ್ರಿಡ್ಜನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಈಗ BJP ಅವರು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಬ್ರಿಡ್ಜ್ ವಿಚಾರದಲ್ಲಿ, ಇದ್ರ ಲೋಕಾರ್ಪಣೆ ವಿಚಾರದಲ್ಲಿ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಗಂಭೀರ ಆರೋಪ. ತಾವು ಯಾರೂ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಏನು ಉದ್ದೇಶ, ಯಾಕಾಗಿ BJP ನಿಜವಾಗ್ಲೂ ಇದರಲ್ಲಿ ರಾಜಕಾರಣ ಮಾಡ್ತಿದ್ಯಾ? ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು. ಇದು ಜಗಜ್ಜಾಹಿರ. ಪ್ರತಿಯೊಬ್ಬ ಇಲ್ಲಿರೋ ಅಂಥವರಿಗೂ ಗೊತ್ತು, ನಾಗರಿಕರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ಈ ಬ್ರಿಡ್ಜು ಯಾರ ಕಾರಣದಿಂದ ಆಗಿದೆ ಅಂತ. ಅವ್ರೇನು ಹೇಳಬೇಕಾಗಿಲ್ಲ. ನಾವೇನು ಇದರಿಂದ ನಾವೇನೋ ರಾಜಕಾರಣ ಮಾಡಬೇಕಾಗಿಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೀವಿ, ಇದರ ಉದ್ಘಾಟನೆ ಆಗ್ತಾ ಇದೆ. ಅವರು ಭಾಳ ಒಂದು ಪಾಸಿಟಿವ್ ಆಗಿ ನಾವಿಲ್ಲ ಸಕಾರಾತ್ಮಕವಾಗಿ ಬಂದು ನಾವು ನಿಮ್ಮ ಜೊತೆ ಸೇರಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಗ್ದೋಗೋದು. ಏನಾದರೂ ಕ್ರೆಡಿಟ್ ಪಾಲಿಟಿಕ್ಸ್ ಇದೆಯಾ ಸರ್? ಅಲ್ಲ, ಕ್ರೆಡಿಟ್ ನೋಡಿ, ನೀವು ಪೊಲಿಟಿಕ್ಸಲ್ಲಿ ನಮಗೆ ಎಲೆಕ್ಷನ್ ಒಂದೇ ಅಲ್ಲ, ಅಭಿವೃದ್ಧಿನೂ ಇಂಪಾರ್ಟೆಂಟ್. ಅಭಿವೃದ್ಧಿ ಮಾಡೋದು ಯಾರು ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇದೆ. ಇದರೊಳಗಡೆ ಕ್ರೆಡಿಟ್ ತೊಗೊಳೋದು ಬಿಡೋದು ಇಲ್ಲೇ ಇಲ್ಲ. ನಾವು ಅತ್ಯಂತ ಅದ್ಭುತವಾದಂಥ ಬ್ರಿಡ್ಜ್ ಆಗಿದೆ, ಇದರ ಉದ್ಘಾಟನೆ ತುಂಬ ಚೆನ್ನಾಗಿ ಆಗಬೇಕು ಅನ್ನೋವಂಥದ್ದು ಕಲ್ಪನೆ ಇಟ್ಕೊಂಡು ನಾವು ಯೋಚನೆ ಮಾಡಿದ್ದು. ಅದನ್ನು ಅವರು ಪೊಲಿಟಿಕಲಿ ಅವರನ್ನು ಚೇಂಜ್ ಮಾಡ್ತಾರೆ ಅಂದರೆ ಅವ್ರ ಹಣೆ ಬರ. ಬ್ರಿಡ್ಜ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಎಂ.ಎಲ್.ಸಿ. ಅರುಣ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ ತಮ್ಮ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಆಗ್ತಿರೋದು? ಇದೊಂದು ಐತಿಹಾಸಿಕ ದಿನ. ಈ ಬ್ರಿಡ್ಜ್ ಉದ್ಘಾಟನೆ ಆಗ್ತಿರೋದು ನಮ್ಮ ಒಂದು ಅವಧಿಯಲ್ಲೇ, ಅಂದರೆ ನಾವು ಬದುಕಿದಲ್ಲೇ ನೋಡಿದಂಥದ್ದು. ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ಮತ್ತು ನಂಬಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಒಂದು 20 ವರ್ಷದ ಹಿಂದೆ ನಾನೇ ನೋಡ್ದಂಗೆ ತಂದೆಯವರು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಮೇಲೆ, ಚೇರ್ಮನ್ ಆದಮೇಲೆ, ಅಂದರೆ ವಿಧಾನ ಪರಿಷತ್ತಿನ ಸಭಾಪತಿಗಳಾದಾಗ ಚದುರುವಳ್ಳಿ ಪರಮೇಶ್ವರಯ್ಯನವರು ಬರ್ತಾಯಿದ್ರು. ಇದು ಒಂದು 50 ವರ್ಷ ಆಗಿದೆ, ನಮಗಿನ್ನೂ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಅಂತ ಪ್ರಸನ್ನ ಕೆರೆಕೆಯವರು ನಿರಂತರ ಪ್ರಯತ್ನ ಮಾಡ್ತಾಯಿದ್ರು. ಇದಕ್ಕೊಂದು DPR ಆಗಬೇಕು, ಇದಕ್ಕೆ ಸರ್ಕಾರದಿಂದ ಎಷ್ಟು ದುಡ್ಡು ಬೇಕಾಗತ್ತೆ, ಎಷ್ಟು ನಮಗೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಆಗುತ್ತೋ ಇಲ್ಲೋ, ಇಷ್ಟು ದೊಡ್ಡ ಕನಸು ಹೆಂಗಾಗತ್ತೆ, ಹೆಂಗೆ ಸಾಧ್ಯ, ಇಷ್ಟು ನೂರಾರು ಕೋಟಿ ಬೇಕು, ಇದಕ್ಕೆ ಸುಮಾರು ಜನರ ಪ್ರಯತ್ನಗಳು ಬೇಕು ಅಂತ ಅವತ್ತು ನೋಡ್ತಾ ಇದ್ದಂಥದ್ದು ಇನ್ನೂ ಕಣ್ಮುಂದೆ ಇದೆ. ಅವ್ರನ್ನೆಲ್ಲ ನಾಪಿಸ್ಕೊಂತೀನಿ. ಈ ಭಾಗದ ಜನರು ಅವರ ತ್ಯಾಗದ ಜೀವನ, ಇಲ್ಲಿ ಪಟ್ಟಂತಹ ಶ್ರಮ ಇವತ್ತು ಕಣ್ಮುಂದೆ, ಇಷ್ಟು ದೊಡ್ಡ ಬ್ರಿಡ್ಜು ಕಣ್ಮುಂದೆ ಆಗ್ತಾ ಇದೆ. ಅದಕ್ಕೆ ಭಾಳ ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಸಂಸದರಾದಂಥ B.Y. ರಾಘವೇಂದ್ರ ಅವರು, ನಿತಿನ್ ಗಡ್ಕರಿ ಅವರಿಗೆ ಇದನ್ನು ಪೂರ್ತಿ ಈ ವಿಷಯ ಹೇಳಿದಾಗ ಹೌದು ಇದನ್ನು ಆಗಬೇಕು ಅನ್ನೋವಂಥದ್ದು ಮಾಡಿ ಇವತ್ತು ನಿಜವಾಗ್ಲೂ ಸಂತೋಷ ಆಗುತ್ತೆ. ಇಲ್ಲಿ ಬರ್ತಾ ಇದ್ದರೆ ರೋಮಾಂಚನ ಆಗುತ್ತೆ. ನಮ್ಮ ಕಣ್ಮುಂದೆನೇ ಇಷ್ಟು ದೊಡ್ಡ ಬ್ರಿಡ್ಜು, ಇಡೀ ಏಷ್ಯಾದಲ್ಲೇ ಅತ್ಯಂತ ಉದ್ದವಾದಂಥ ಈ ಬ್ರಿಡ್ಜನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಈಗ BJP ಅವರು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಬ್ರಿಡ್ಜ್ ವಿಚಾರದಲ್ಲಿ, ಇದ್ರ ಲೋಕಾರ್ಪಣೆ ವಿಚಾರದಲ್ಲಿ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಗಂಭೀರ ಆರೋಪ. ತಾವು ಯಾರೂ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಏನು ಉದ್ದೇಶ, ಯಾಕಾಗಿ BJP ನಿಜವಾಗ್ಲೂ ಇದರಲ್ಲಿ ರಾಜಕಾರಣ ಮಾಡ್ತಿದ್ಯಾ? ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು. ಇದು ಜಗಜ್ಜಾಹಿರ. ಪ್ರತಿಯೊಬ್ಬ ಇಲ್ಲಿರೋ ಅಂಥವರಿಗೂ ಗೊತ್ತು, ನಾಗರಿಕರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ಈ ಬ್ರಿಡ್ಜು ಯಾರ ಕಾರಣದಿಂದ ಆಗಿದೆ ಅಂತ. ಅವ್ರೇನು ಹೇಳಬೇಕಾಗಿಲ್ಲ.
ನಾವೇನು ಇದರಿಂದ ನಾವೇನೋ ರಾಜಕಾರಣ ಮಾಡಬೇಕಾಗಿಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೀವಿ, ಇದರ ಉದ್ಘಾಟನೆ ಆಗ್ತಾ ಇದೆ. ಅವರು ಭಾಳ ಒಂದು ಪಾಸಿಟಿವ್ ಆಗಿ ನಾವಿಲ್ಲ ಸಕಾರಾತ್ಮಕವಾಗಿ ಬಂದು ನಾವು ನಿಮ್ಮ ಜೊತೆ ಸೇರಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಗ್ದೋಗೋದು. ಏನಾದರೂ ಕ್ರೆಡಿಟ್ ಪಾಲಿಟಿಕ್ಸ್ ಇದೆಯಾ ಸರ್? ಅಲ್ಲ, ಕ್ರೆಡಿಟ್ ನೋಡಿ, ನೀವು ಪೊಲಿಟಿಕ್ಸಲ್ಲಿ ನಮಗೆ ಎಲೆಕ್ಷನ್ ಒಂದೇ ಅಲ್ಲ, ಅಭಿವೃದ್ಧಿನೂ ಇಂಪಾರ್ಟೆಂಟ್. ಅಭಿವೃದ್ಧಿ ಮಾಡೋದು ಯಾರು ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇದೆ. ಇದರೊಳಗಡೆ ಕ್ರೆಡಿಟ್ ತೊಗೊಳೋದು ಬಿಡೋದು ಇಲ್ಲೇ ಇಲ್ಲ. ನಾವು ಅತ್ಯಂತ ಅದ್ಭುತವಾದಂಥ ಬ್ರಿಡ್ಜ್ ಆಗಿದೆ, ಇದರ ಉದ್ಘಾಟನೆ ತುಂಬ ಚೆನ್ನಾಗಿ ಆಗಬೇಕು ಅನ್ನೋವಂಥದ್ದು ಕಲ್ಪನೆ ಇಟ್ಕೊಂಡು ನಾವು ಯೋಚನೆ ಮಾಡಿದ್ದು. ಅದನ್ನು ಅವರು ಪೊಲಿಟಿಕಲಿ ಅವರನ್ನು ಚೇಂಜ್ ಮಾಡ್ತಾರೆ ಅಂದರೆ ಅವ್ರ ಹಣೆ ಬರ. ಬ್ರಿಡ್ಜ್ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ MLC ಅರುಣ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರು ಮಾತಾಡ್ತೀನಿ ಸರ್. ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ, ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ ತಮ್ಮ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಆಗ್ತಿರೋದು? ಇದೊಂದು ಐತಿಹಾಸಿಕ ದಿನ. ಈ ಬ್ರಿಡ್ಜ್ ಉದ್ಘಾಟನೆ ಆಗ್ತಿರೋದು ನಮ್ಮ ಒಂದು ಅವಧಿಯಲ್ಲೇ, ಅಂದರೆ ನಾವು ಬದುಕಿದ್ದಲ್ಲೇ ನೋಡಿದಂಥದ್ದು. ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ಮತ್ತು ನಂಬಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಒಂದು 20 ವರ್ಷದ ಹಿಂದೆ ನಾನೇ ನೋಡ್ದಂಗೆ ತಂದೆಯವರು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಮೇಲೆ, ಚೇರ್ಮನ್ ಆದಮೇಲೆ, ಅಂದರೆ ವಿಧಾನ ಪರಿಷತ್ತಿನ ಸಭಾಪತಿಗಳಾದಾಗ ಚದುರುವಳ್ಳಿ ಪರಮೇಶ್ವರಯ್ಯನವರು ಬರ್ತಾಯಿದ್ರು. ಇದು ಒಂದು 50 ವರ್ಷ ಆಗಿದೆ, ನಮಗಿನ್ನೂ ಕನೆಕ್ಟಿವಿಟಿ ಆಗ್ತಾ ಇಲ್ಲ ಅಂತ ಪ್ರಸನ್ನ ಕೆರೆಕೆಯವರು ನಿರಂತರ ಪ್ರಯತ್ನ ಮಾಡ್ತಾಯಿದ್ರು. ಇದಕ್ಕೊಂದು DPR ಆಗಬೇಕು, ಇದಕ್ಕೆ ಸರ್ಕಾರದಿಂದ ಎಷ್ಟು ದುಡ್ಡು ಬೇಕಾಗತ್ತೆ, ಎಷ್ಟು ನಮಗೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಆಗುತ್ತೋ ಇಲ್ಲೋ, ಇಷ್ಟು ದೊಡ್ಡ ಕನಸು ಹೆಂಗಾಗತ್ತೆ, ಹೆಂಗೆ ಸಾಧ್ಯ, ಇಷ್ಟು 100 ಕೋಟಿ ಬೇಕು, ಇದಕ್ಕೆ ಸುಮಾರು ಜನರ ಪ್ರಯತ್ನಗಳು ಬೇಕು ಅಂತ ಅವತ್ತು ನೋಡ್ತಾ ಇದ್ದಂಥದ್ದು ಇನ್ನೂ ಕಣ್ಮುಂದೆ ಇದೆ. ಅವ್ರನ್ನೆಲ್ಲ ನಾಪಿಸ್ಕೊಂತೀನಿ. ಈ ಭಾಗದ ಜನರು ಅವರ ತ್ಯಾಗದ ಜೀವನ, ಇಲ್ಲಿ ಪಟ್ಟಂತಹ ಶ್ರಮ ಇವತ್ತು ಕಣ್ಮುಂದೆ, ಇಷ್ಟು ದೊಡ್ಡ ಬ್ರಿಡ್ಜ್ ಕಣ್ಮುಂದೆ ಆಗ್ತಾ ಇದೆ. ಅದಕ್ಕೆ ಭಾಳ ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಸಂಸದರಾದಂಥ BY ರಾಘವೇಂದ್ರ ಅವರು, ನಿತಿನ್ ಗಡ್ಕರಿ ಅವರಿಗೆ ಇದನ್ನು ಪೂರ್ತಿ ಈ ವಿಷಯ ಹೇಳಿದಾಗ ಹೌದು ಇದನ್ನು ಆಗಬೇಕು ಅನ್ನೋವಂಥದ್ದು ಮಾಡಿ ಇವತ್ತು ನಿಜವಾಗ್ಲೂ ಸಂತೋಷ ಆಗುತ್ತೆ. ಇಲ್ಲಿ ಬರ್ತಾ ಇದ್ದರೆ ರೋಮಾಂಚನ ಆಗುತ್ತೆ. ನಮ್ಮ ಕಣ್ಮುಂದೆನೇ ಇಷ್ಟು ದೊಡ್ಡ ಬ್ರಿಡ್ಜು, ಇಡೀ ಏಷ್ಯಾದಲ್ಲೇ ಅತ್ಯಂತ ಉದ್ದವಾದಂಥ ಈ ಬ್ರಿಡ್ಜನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ಈಗ BJP ಅವರು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಬ್ರಿಡ್ಜ್ ವಿಚಾರದಲ್ಲಿ, ಇದ್ರ ಲೋಕಾರ್ಪಣೆ ವಿಚಾರದಲ್ಲಿ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಗಂಭೀರ ಆರೋಪ. ತಾವು ಯಾರೂ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಏನು ಉದ್ದೇಶ, ಯಾಕಾಗಿ BJP ನಿಜವಾಗ್ಲೂ ಇದರಲ್ಲಿ ರಾಜಕಾರಣ ಮಾಡ್ತಿದ್ಯಾ? ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು. ಇದು ಜಗಜ್ಜಾಹಿರ. ಪ್ರತಿಯೊಬ್ಬ ಇಲ್ಲಿರೋ ಅಂಥವರಿಗೂ ಗೊತ್ತು, ನಾಗರಿಕರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ಈ ಬ್ರಿಡ್ಜು ಯಾರ ಕಾರಣದಿಂದ ಆಗಿದೆ ಅಂತ. ಅವ್ರೇನು ಹೇಳಬೇಕಾಗಿಲ್ಲ. ನಾವೇನು ಇದರಿಂದ ನಾವೇನೋ ರಾಜಕಾರಣ ಮಾಡಬೇಕಾಗಿಲ್ಲ. ನಾವು ಅಭಿವೃದ್ಧಿ ಮಾಡಿದ್ದೀವಿ, ಇದರ ಉದ್ಘಾಟನೆ ಆಗ್ತಾ ಇದೆ. ಅವರು ಭಾಳ ಒಂದು ಪಾಸಿಟಿವ್ ಆಗಿ ನಾವಿಲ್ಲ ಸಕಾರಾತ್ಮಕವಾಗಿ ಬಂದು ನಾವು ನಿಮ್ಮ ಜೊತೆ ಸೇರಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಗ್ದೋಗೋದು. ಏನಾದರೂ ಕ್ರೆಡಿಟ್ ಪಾಲಿಟಿಕ್ಸ್ ಇದೆಯಾ ಸರ್? ಅಲ್ಲ, ಕ್ರೆಡಿಟ್ ನೋಡಿ, ನೀವು ಪೊಲಿಟಿಕ್ಸಲ್ಲಿ ನಮಗೆ ಎಲೆಕ್ಷನ್ ಒಂದೇ ಅಲ್ಲ, ಅಭಿವೃದ್ಧಿನೂ ಇಂಪಾರ್ಟೆಂಟ್. ಅಭಿವೃದ್ಧಿ ಮಾಡೋದು ಯಾರು ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇದೆ. ಇದರೊಳಗಡೆ ಕ್ರೆಡಿಟ್ ತೊಗೊಳೋದು ಬಿಡೋದು ಇಲ್ಲೇ ಇಲ್ಲ. ನಾವು ಅತ್ಯಂತ ಅದ್ಭುತವಾದಂಥ ಬ್ರಿಡ್ಜ್ ಆಗಿದೆ, ಇದರ ಉದ್ಘಾಟನೆ ತುಂಬ ಚೆನ್ನಾಗಿ ಆಗಬೇಕು ಅನ್ನೋವಂಥದ್ದು ಕಲ್ಪನೆ ಇಟ್ಕೊಂಡು ನಾವು ಯೋಚನೆ ಮಾಡಿದ್ದು. ಅದನ್ನು ಅವರು ಪೊಲಿಟಿಕಲಿ ಅವರನ್ನು ಚೇಂಜ್ ಮಾಡ್ತಾರೆ ಅಂದರೆ ಅವ್ರ ಹಣೆ ಬರ.